ವೇದಾಂತ ಸಂವತ್ಸರ. ಓಂ ಶುಷ್ಕ ಪಾಂಡಿತ್ಯ ವಿದೂರಾಯ ವೇದಾಂತ ಭಾಸ್ಕರಾಯ ನಮಃ. ವೇದಾಧ್ಯಯನ ಮಾತ್ರೇಣ ಶಾಸ್ತ್ರಾರ್ಥಜ್ಞಾನ ಮಾತ್ರತಃ ನರೋ ಜಾನಾತಿ ನಾತ್ಮಾನಂ ಪರಂ ವೇದಾಂತ ಭಾಸ್ಕರಃ. ಬರೀ ವೇದಾಧ್ಯಯನದಿಂದಾಗಲಿ ಅಥವಾ ಕೇವಲ ಶಾಸ್ತ್ರಾರ್ಥ ಜ್ಞಾನದಿಂದಾಗಲಿ ಮನುಷ್ಯನು ತನ್ನ ನಿಜ ಸ್ವರೂಪವನ್ನು ತಿಳಿಯಲಾರನು. ಡಿಸೆಂಬರ್ 10. ಜ್ಞಾನವು ಬುದ್ಧಿಯ ಕಸರತ್ತಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ. ಮುಂಡಕೋಪನಿಷತ್ 3:2-3. ಈ ಆತ್ಮನು ಪ್ರವಚನದಿಂದಾಗಲಿ ಮೇಧಾ ಸಾಮರ್ಥ್ಯದಿಂದಾಗಲಿ ಬಹಳವಾಗಿ ಮಾಡಿದ ಶ್ರವಣದಿಂದಾಗಲಿ ದೊರಕುವುದಿಲ್ಲ. ಅನೇಕ ಸಾಧಕರು ಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಂಡಿರುತ್ತಾರೆ. ಇನ್ನು ಕೆಲವರು ಪ್ರವಚನ ಪಟುಗಳೂ ಆಗಿರುತ್ತಾರೆ. ಮತ್ತೆ ಕೆಲವರು ಮೇಧಾವಿಗಳೂ ಆಗಿರುತ್ತಾರೆ. ಇಂಥವರು ತಮ್ಮನ್ನು ಆತ್ಮಜ್ಞಾನಿಗಳೆಂದೂ ಭಾವಿಸಿರುತ್ತಾರೆ. ಇಂಥ ಶುಷ್ಕ ಪಂಡಿತರಿಗೆ ಈ ಮಂತ್ರವು ಎಚ್ಚರಿಕೆಯ ಸಂದೇಶವನ್ನು ರಹಸ್ಯವಾಗಿ ನೀಡುತ್ತಿದೆ. ಇದಾವುದರಿಂದಲೂ ಆತ್ಮನನ್ನು ಹೊಂದುವುದಕ್ಕಾಗುವುದಿಲ್ಲ ಎಂದು. ಪ್ರವಚನವೆಂದರೆ ವೇದಶಾಸ್ತ್ರಾಧ್ಯಯನ ಬಾಹುಲ್ಯವು. ಎಂದರೆ 4 ವೇದಗಳನ್ನು, ಅನೇಕ ಶಾಸ್ತ್ರಗಳನ್ನು, 18 ಪುರಾಣಗಳನ್ನು ಅಧ್ಯಯನ ಮಾಡಿರುವ ಸಾಮರ್ಥ್ಯ. ಇದೇನು ಸುಲಭವಲ್ಲ. ತುಂಬ ಕಷ್ಟಕರವಾದ ಸಾಧನೆಯೇ ಇದು ಆಗಬಹುದು. ಆದರೆ ಇಷ್ಟು ಮಾತ್ರದಿಂದ ಆತ್ಮಜ್ಞಾನವೇನೂ ದೊರಕುವುದಿಲ್ಲ. ಇನ್ನು ಮೇಧಾ ಸಾಮರ್ಥ್ಯ, ಓದಿದ ಗ್ರಂಥಗಳ ಅರ್ಥವನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳುವ ಯೋಗ್ಯತೆ, ಇದೂ ಅದ್ಭುತವೇ. ಆದರೆ ಇದರಿಂದಲೂ ಆತ್ಮಜ್ಞಾನವು ದೊರಕದು. ಇನ್ನು ಸದಾ ಶಾಸ್ತ್ರ ಪ್ರವಚನಗಳನ್ನು ಸುಮ್ಮನೆ ಕೇಳುತ್ತಿದ್ದರೂ ಉಪಯೋಗವಿಲ್ಲ. ಶಮದಮಾದಿ ಸಾಧನ ಸಂಪನ್ನರಾಗಿರುವ ತೀವ್ರವಾದ ಮುಮುಕ್ಷುಗಳಿಗೆ ಮಾತ್ರ ಜ್ಞಾನ ಪ್ರಾಪ್ತಿ. ಓಂ ಶಾಂತಿ ಶಾಂತಿ ಶಾಂತಿ.